ಇತಿಹಾಸ ಎಂದೂ ಮರೆಯಾಗಬಾರದು. ಇತಿಹಾಸ ಎಂದಿಗೂ ನಿಂತ ನೀರಾಗಬಾರದು. ಇತಿಹಾಸವನ್ನ ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸುವುದು ಪ್ರತಿಯೊಬ್ಬ ಇತಿಹಾಸ ಶಿಕ್ಷಕನ ಕರ್ತವ್ಯ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮೊಟ್ಟಿಗೆ ಶ್ವೇತಾ ಗೌಡ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ದಿನದ ಸಂಚಿಕೆಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರುವ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಈ ಅಧ್ಯಾಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದರ ಮುಂದುವರೆದ ಭಾಗವಾಗಿ ಈ ದಿನದ ಸಂಚಿಕೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಹೊಸ ಭೂಕಂದಾಯ ವ್ಯವಸ್ಥೆ ಹಾಗೂ ಅವರ ಕಾಲದಲ್ಲಿನ ಆಧುನಿಕ ಶಿಕ್ಷಣದ ಪ್ರಸಾರದ ಬಗ್ಗೆ ತಮಗೆ ಮಾಹಿತಿಯನ್ನ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸಬೇಕು. ಇದು ಕೇವಲ 10ನೇ ತರಗತಿಯ ಪಠ್ಯ ವಿಷಯದಲ್ಲಿರುವಂತಹ ಕಲಿಕಾಂಶ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲಿರುವಂಥ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ತಮಗೆ ತಿಳಿಸ್ತಾ ಇರುವಂಥದ್ದು. ಇದನ್ನು ತುಂಬ ಆಳವಾಗಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ಅಲ್ಲಿರುವಂತಹ ಕಲಿಕಾಂಶವನ್ನು ಮಾತ್ರ ಆಧಾರವಾಗಿಟ್ಟುಕೊಂಡು ನಾವು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸೋದ್ರಿಂದ ಮಕ್ಕಳು ಕೊನೆವರೆಗೂ ಕೂಡ ಈ ಸಂಚಿಕೆಯನ್ನು ಸ್ಕಿಪ್ ಮಾಡಬೇಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ. ಹಾಗೆ ಈ ಒಂದು ವಿಡಿಯೋ ತಮಗೆ ಯೂಸ್ಫುಲ್ ಆಯ್ತಂತ ಅಂದರೆ, ಇಷ್ಟ ಆಯ್ತಂತ ಅಂದರೆ ಒಂದು ಲೈಕ್ನ ಕೊಡಿ. ಮಕ್ಕಳ, ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದಲ್ಲಿ ಬ್ರಿಟಿಷರು ರಾಜಕೀಯವಾಗಿ ಭಾರತವನ್ನು ಪ್ರವೇಶವನ್ನು ಮಾಡ್ತಾರೆ. ಹಂತವಾದ ರೀತಿಯಲ್ಲಿ ರಾಜಕೀಯದಲ್ಲಿ ಯಾವಾಗ ಅವರು ನೆಲೆಯೂರ್ತಾರೆ, ಆನಂತರದಲ್ಲಿ ಅವರು ಭಾರತದಲ್ಲಿ ಇನ್ನು ದೀರ್ಘಕಾಲ ಉಳಿಲಿಕ್ಕಾಗಿ ಅವರು ಆಡಳಿತಾತ್ಮಕವಾಗೂ ಕೂಡ ಬಹಳಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನುವಂತಹ ಉದ್ದೇಶದಿಂದ ಬಹಳಷ್ಟು ಹೊಸ ಬದಲಾವಣೆಗಳನ್ನು ತರೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನಾವು ತಿಳಿತಾ ಹೋದ್ವಿ. ಅದರಲ್ಲೂ ಕೂಡ ಅವರು ನಾಗರಿಕ ಸೇವಾ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು, ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು, ಸೈನಿಕ ವ್ಯವಸ್ಥೆಯಲ್ಲಿ ಅವರು ತೆಗೆದುಕೊಂಡಂತಹ ಬದಲಾವಣೆಗಳನ್ನು, ಈ ರೀತಿ ಆಡಳಿತಾತ್ಮಕ ಬದಲಾವಣೆಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಅವರು ಮಾಡಿರೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ವಿ. ಈ ಒಂದು ಸಂಚಿಕೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ಪದ್ಧತಿಗಳ ಬಗ್ಗೆ, ಅವರು ಭಾರತದಲ್ಲಿ ಜಾರಿಗೆ ತಂದಂತಹ ಹೊಸ ಭೂಕಂದಾಯ ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ವ್ಯವಸ್ಥೆಗಳು ಕೇವಲ ಬ್ರಿಟಿಷರಿಗೆ ಉಪಯೋಗವಾಗ್ತಿತ್ತು ವಿನಃ ಬ್ರಿಟಿಷರು ಭಾರತದ ಸಂಪತ್ತನ್ನ ದೋಚಲಿಕ್ಕೆ ಇರುವಂತಹ ಮಾರ್ಗಗಳು ವಿನಃ ಇಲ್ಲಿ ಭಾರತೀಯರಿಗಾಗಲಿ ಭಾರತೀಯ ರೈತರಿಗಾಗಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಉಪಯೋಗ ಆಗುವಂತಹ ಒಂದು ಉದ್ದೇಶನೂ ಬ್ರಿಟಿಷರದಾಗಿರಲಿಲ್ಲ. ಹಾಗಿದ್ರೆ ಬ್ರಿಟಿಷರು, ನಿಮಗೆಲ್ಲ ಗೊತ್ತು, 1773 ರೆಗ್ಯುಲೇಟಿಂಗ್ ಆ್ಯಕ್ಟ್, ಮುಂದೆ ಓದ್ತಾ ಹೋಗ್ತೀವಿ. ಆ ಆ್ಯಕ್ಟ್ ಬಂದ ನಂತರವಾಗಿ, ಆ ಕಾಯ್ದೆಯ ನಂತರವಾಗಿ ಇಡೀ ಒಂದು ಬಂಗಾಳ ಪ್ರಾಂತ್ಯ ಬ್ರಿಟಿಷರ ಒಂದು ಆಡಳಿತ ಕೇಂದ್ರ ಆಯಿತು ಭಾರತದಲ್ಲಿ. ಏನು ಬಂಗಾಳದ ಗವರ್ನರ್ ಜನರಲ್ ಕೈಲಿ ಆಡಳಿತ ಹೋಗುತ್ತೆ ಮತ್ತು ಬಂಗಾಳವನ್ನು ಕೇಂದ್ರವಾಗಿಟ್ಟುಕೊಂಡು ಭಾರತವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯನ್ನು ಮಾಡ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಯಾರಿಗೆ, ಬ್ರಿಟಿಷ್ ಸರ್ಕಾರಕ್ಕೆ 4 ಲಕ್ಷ ಪೌಂಡ್ ಹಣವನ್ನು ಕೊಡಬೇಕಾಗಿರುತ್ತೆ, ಪಾವತಿಯನ್ನು ಮಾಡಬೇಕಾಗಿರುತ್ತೆ. ಇದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟನ್ ಸರ್ಕಾರ ಒಂದು ರೀತಿಯಲ್ಲಿ ತೆರಿಗೆಯ ರೀತಿಯಲ್ಲಿ ಅದು ಹೊರೆಯನ್ನು ಹಾಕಿರುತ್ತೆ. ವಾರ್ಷಿಕವಾಗಿ ಇಂತಿಷ್ಟು ಹಣವನ್ನು ನೀವು ಕೊಡಬೇಕಂತ ಅಂದ್ಬಿಟ್ಟು ಅದು ಹಣವನ್ನು ಹೇರಿರೋ ಅಂಥದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟನ್ ಸರ್ಕಾರ, ಬ್ರಿಟಿಷ್ ಸರ್ಕಾರ ಏರಿರುತ್ತೆ. ಆಗ ಈ ಹಣವನ್ನು ಯಾವ ರೀತಿಯಾಗಿ ಭರಿಸೋದು, ಯಾವ ರೀತಿಯಾಗಿ ಈ ಹಣವನ್ನು ಭರಿಸಬೇಕು ಅನ್ನೋದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಜೊತೆಗೆ ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಕೂಡ ಒಂದು ರೀತಿಯಲ್ಲಿ ಸುಧಾರಿಸ್ಕೊಳ್ಳೋದಕ್ಕಾಗಿ, ನವೀಕರಿಸಲಿಕ್ಕಾಗಿ
ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಉದ್ದೇಶದಿಂದ ಅದು ಏನು ಮಾಡುತ್ತಂತ ಅಂದರೆ ಈ ಕಂದಾಯ ವ್ಯವಸ್ಥೆಗಳನ್ನು ಜಾರಿಗೆ ತರಲಾಗುತ್ತೆ. ಆ ಕಂದಾಯ ವ್ಯವಸ್ಥೆಗಳು ಯಾವ್ಯಾವುದಂತ ಅಂದರೆ, ಆ ಭೂಕಂದಾಯ ವ್ಯವಸ್ಥೆಗಳು ಯಾವ್ಯಾವುದಂತ ಅಂದರೆ, ಒಂದನೇದು ಜಮೀನ್ದಾರ್ ಪದ್ಧತಿ, ಅದನ್ನು ಕಾಯಂ ಗುತ್ತಾ ಪದ್ಧತಿ ಅಥವಾ ಕಾಯಂ ಜಮೀನ್ದಾರ್ ಪದ್ಧತಿ ಅಂತ ಕರೀಲಾಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಮಹಲ್ವಾರ್ ಪದ್ಧತಿ ಅಂತ, ಇನ್ನು ಮೂರನೇದಾಗಿ ರೈತವಾರಿ ಪದ್ಧತಿ ಅಂತ. ಈ ಮೂರೂ ರೀತಿಯಾದಂತಹ ಪದ್ಧತಿಗಳನ್ನು ಬ್ರಿಟಿಷರು ಜಾರಿಗೆ ತರಲಾಗುತ್ತೆ. ಈ ಮೂರೂ ರೀತಿಯಾದಂತಹ ಪದ್ಧತಿಗಳ ಉದ್ದೇಶ ಒಂದೇ ಆಗಿರುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೈತರಿಂದ, ಭಾರತೀಯರಿಂದ ಹಣವನ್ನು ವಸೂಲಿ ಮಾಡೋದೇ, ಲಾಭವನ್ನು ಪಡ್ಕೊಳ್ಳೋದೇನೆ ಅದರ ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ. ಇಲ್ಲಿ ಮತ್ತೆ ನೆನಪಲ್ಲಿಟ್ಕೊಳ್ಳಿ, ಇದರಿಂದ ಭಾರತೀಯ ರೈತರಿಗೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗಿರೋದಿಲ್ಲ. ಮೊದಲನೇದಾಗಿ ಜಮೀನ್ದಾರ್ ಪದ್ಧತಿ, ಇದನ್ನು ಕಾಯಂ ಜಮೀನ್ದಾರ್ ಪದ್ಧತಿ ಅಥವಾ ಕಾಯಂ ಗುತ್ತಾ ಪದ್ಧತಿ ಅಂತಲೂ ಕೂಡ ಕರೀಲಾಗುತ್ತೆ. ಈ ಪದ್ಧತಿಯನ್ನು ಜಾರಿಗೆ ತಂದಂಥವ್ರು ಯಾರು? ಈ ಪ್ರಶ್ನೆ ತುಂಬ ಸಲ ಬಂದಿದೆ. ಲಾರ್ಡ್ ಕಾರ್ನ್ವಾಲಿಸ್ ಕ್ರಿಸ್ತಶಕ 1793ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಂಥವರು ಲಾರ್ಡ್ ಕಾರ್ನ್ವಾಲಿಸ್. ಇದೇ ಪಾಠದಲ್ಲಿ ಹೆಸರನ್ನ ಕೇಳಿದ್ದೀರಾ. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದಂಥವ್ರು ಯಾವ್ರೇನೆ. ಜೊತೆಗೆ ಅವರು ಕಲ್ಕತ್ತಾದಲ್ಲಿ ಒಂದು ಫೋರ್ಟ್ ವಿಲಿಯಂ ಕೋರ್ಟ್ ಶಾಲೆಯನ್ನು ಕೂಡ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡೋದನ್ನು ನಾವು ನೋಡಲಾಗುತ್ತೆ. ಈ ರೀತಿಯಾಗಿ ಅವರು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದಂಥದ್ದು ಯಾವುದು? ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಇದನ್ನು ಮೊದಲು ಪ್ರಾರಂಭದಲ್ಲಿ ಬಿಹಾರ ಮತ್ತು ಬಂಗಾಳದಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ. ತದನಂತರದಲ್ಲಿ ಇದು ಆಂಧ್ರ ಪ್ರದೇಶ, ಒರಿಸ್ಸಾ ಮತ್ತು ವಾರಣಾಸಿಗಳಲ್ಲಿ ಹರಡೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಪದ್ಧತಿ ಅಂದರೆ ಏನು ಜಮೀನ್ದಾರ್ ಪದ್ಧತಿ ಅಂದರೆ, ಬ್ರಿಟಿಷರು ಆದಾಯವನ್ನು ರೈತರಿಂದ ಆಗಿರ್ಬೋದು ಅಥವಾ ಕಂದಾಯವನ್ನು ಈಸಿಯಾಗಿ ತಗೊಳ್ಳಿಕ್ಕೆ, ಬಹಳ ಸುಲಭವಾಗಿ ತಗೊಳ್ಳಿಕ್ಕೆ ಅವರು ಬಳಸ್ಕೊಂಡಂತಹ ಒಂದು ಅಸ್ತ್ರನೇ ಜಮೀನ್ದಾರರಾಗ್ತಾರೆ. ಜಮೀನ್ದಾರರಿಗೆ ಅವರು ಭೂಮಾಲೀಕತ್ವವನ್ನು ಕೊಡಲಾಗುತ್ತೆ. ಈ ಪದ್ಧತಿಯ ಪ್ರಕಾರವಾಗಿ ಬ್ರಿಟಿಷರು ಜಮೀನ್ದಾರರನ್ನ ಭೂಮಿಯ ಒಡೆಯರನ್ನಾಗಿ ಮಾಡ್ತಾರೆ. ಇಡೀ ಭೂಮಿಯ ಮಾಲೀಕತ್ವವನ್ನು ಅವರಿಗೆ ಕೊಡಲಾಗುತ್ತೆ. ಭೂಮಾಲೀಕತ್ವವನ್ನು ಕೊಡೋದ್ರ ಜೊತೆಗೆ ಅವ್ರು ಏನು ಮಾಡ್ತಾರಂತ ಅಂದರೆ, ಅವರು ಒಂದಿಷ್ಟು ನಿಗದಿಪಡಿಸ್ತಾರೆ. ಪ್ರತಿ ವರ್ಷ ಇಷ್ಟು ಕಂದಾಯವನ್ನು ತಾವು ನಮಗೆ ಕೊಡಬೇಕು ಅಂತ ನಿಗದಿಪಡಿಸಲಾಗುತ್ತೆ. ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರರನ್ನು ಭೂ ಒಡೆಯರನ್ನಾಗಿ ಮಾಡೋದ್ರ ಜೊತೆಗೆ ಅವರಿಗೆ ಕಂದಾಯವನ್ನು ಕಟ್ಟುವಂತಹ ಒಂದು ನಿರ್ಬಂಧವನ್ನು ಕೂಡ ಅವ್ರಿಗೆ ಹೇರಲಾಗುತ್ತೆ. ಈ ರೀತಿಯಾಗಿ ಜಮೀನ್ದಾರರ ಮೂಲಕವಾಗಿ ಬ್ರಿಟಿಷರು ಈಸಿಯಾದಂತಹ ರೀತಿಯಲ್ಲಿ ಸುಲಭವಾಗಿ ಅವರು ಕಂದಾಯವನ್ನು ವಸೂಲಿ ಮಾಡ್ಕೊಳ್ಳಿಕ್ಕೆ ಜಮೀನ್ದಾರರನ್ನು ಒಂದು ಅಸ್ತ್ರವನ್ನಾಗಿ ಇಲ್ಲಿ ಬ್ರಿಟಿಷರು ಬಳಸ್ಕೊಳ್ತಾರೆ. ಯಾವ ಆಸೆಯನ್ನು ತೋರಿಸಿ? ಭೂ ಮಾಲೀಕತ್ವದ ಆಸೆಯನ್ನು ತೋರಿಸೋದ್ರ ಮೂಲಕವಾಗಿ ಅವ್ರನ್ನ ಕಂದಾಯವನ್ನು ವಸೂಲಿ ಮಾಡ್ಕೊಳ್ಳೋದಕ್ಕೆ ಒಂದು ಸಾಧನವನ್ನಾಗಿ ಅವ್ರನ್ನ ಬಳಸ್ಕೊಳ್ಳಾಗುತ್ತೆ. ಈ ಪದ್ಧತಿಯ ಪ್ರಕಾರವಾಗಿ ರೈತರು ಮತ್ತು ಬ್ರಿಟಿಷರ ನಡುವೆ ಜಮೀನ್ದಾರರು ಒಂದು ರೀತಿಯಲ್ಲಿ ಮೀಡಿಯೇಟರ್ ಆಗಿ, ಅಂದರೆ ಮಧ್ಯಸ್ಥಿಕರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಏನಂತ ಅಂದರೆ, ಜಮೀನ್ದಾರರ ಒಂದು ಆಸೆ ಏನಾಗಿರುತ್ತಂತ ಅಂದರೆ, ಬ್ರಿಟಿಷರು ನಿಗದಿಪಡಿಸಿರೋದಕ್ಕಿಂತ ಹೆಚ್ಚು ಹಣವನ್ನು ರೈತರಿಂದ ಸಂಗ್ರಹ ಮಾಡಿಕೊಂಡು ಬ್ರಿಟಿಷರಿಗೆ ಅವರ ಕಂದಾಯವನ್ನು ಕೊಟ್ಟು ಆ ನಂತರ ಉಳಿದಂತಹ ಹಣವನ್ನು ತಾವೇ ಇಟ್ಟುಕೊಳ್ಳಬಹುದು ಅನ್ನುವಂತಹ ಒಂದು ಲಾಭದ ಆಸೆಯಿಂದ ರೈತರ ಮೇಲೆ ಜಮೀನ್ದಾರರು ಸತತವಾಗಿ ಶೋಷಣೆಯನ್ನು ಮಾಡ್ತಾ ಇರ್ತಾರೆ. ಹೆಚ್ಚಿನ ಆದಾಯಕ್ಕಾಗಿ, ಹೆಚ್ಚಿನ ಕಂದಾಯ ವಸೂಲಿಗಾಗಿ ರೈತರನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಾರೆ. ಈ ಒಂದು ವ್ಯವಸ್ಥೆಯಿಂದಾಗಿ ರೈತರು ಬಹಳಷ್ಟು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿರೋದನ್ನು ಕೂಡ ನೋಡಲಾಗುತ್ತೆ. ರೈತರು ಜಮೀನ್ದಾರರು ಹೇರಿದಂಥ ಹಣವನ್ನು, ಕಂದಾಯವನ್ನು ಕೊಡಲಿಕ್ಕಾಗದೆ ಅವರು ಅವರ ಶೋಷಣೆಗೆ ಒಳಗಾಗೋದ್ರ ಜೊತೆಗೆ ಸಾಲಗಾರರಾಗ್ಬಿಡ್ತಾರೆ. ಕಂದಾಯವನ್ನು ಕಟ್ಟಲಿಕ್ಕಾಗದಲೇ ಅಥವಾ
ಅವರು ಬ್ರಿಟಿಷ್ ಜಮೀನ್ದಾರರು ನಿಗದಿಪಡಿಸಿದಂಥ ಆದಾಯವನ್ನು ಅವರು ಕೊಡಲಿಕ್ಕಾಗದಲೇ ಅವರು ಸಾಲಗಾರರನ್ನಾಗಿ ಆಗ್ತಾರೆ, ಸಾಲಗಾರರಾಗ್ಬಿಡ್ತಾರೆ. ರೈತರು ಲೇವಾದೇವಿದಾರರಿಂದ ಇವರ ದಬ್ಬಾಳಿಕೆ, ಇವರ ಶೋಷಣೆಗೆ ಎದುರಿ ಸಾಲವನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಅವರು ಬಂದ್ಬಿಡ್ತಾರೆ ನಮ್ಮ ಭಾರತೀಯ ರೈತರು. ಇಲ್ಲಿ ಚಾರ್ಲ್ಸ್ ಮೆಟಾಕಫ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿನೇ ಈ ಒಂದು ಜಮೀನ್ದಾರ್ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಮಕ್ಕಳ. ಏನಂತ ಅಂದರೆ, ಜಮೀನ್ದಾರ್ ಪದ್ಧತಿ ಏನಿದೆ ಇದು ರೈತರನ್ನ ಸಾಲದಿಂದಲೇ ಹುಟ್ಟಿ ಸಾಲದಿಂದಲೇ ಸಾಯುವ ಸ್ಥಿತಿಗೆ ತಂದುಬಿಡ್ತು ಭಾರತೀಯ ರೈತರನ್ನ ಅಂತ ಹೇಳಲಾಗುತ್ತೆ. ಇದರಿಂದನೇ ನೀವು ತಿಳ್ಕೊಬೋದು ಜಮೀನ್ದಾರ್ ಪದ್ಧತಿ ರೈತರಿಗೆ ಯಾವ ರೀತಿಯಾದಂತಹ ಶೋಷಣೆಯನ್ನು ಮಾಡಿದೆ ಅಂತ ಅಂದ್ಬಿಟ್ಟು. ಇನ್ನು ಎರಡನೇದಾಗಿ ಮಹಲ್ವಾರ್ ಪದ್ಧತಿ ಅಂತ ಅಂದ್ಬಿಟ್ಟು. ಏನಿದು ಮಹಲ್ ಅಂತ ಅಂದರೆ? ಮಹಲ್ ಅಂತ ಅಂದರೆ ಅದು ತಾಲೂಕು ಅನ್ನುವಂತಹ ಅರ್ಥವನ್ನು ಕೊಡಲಾಗುತ್ತೆ. ಮಹಲ್ ಅಂತ ಅಂದರೆ ತಾಲೂಕು ಅಂತ ಅಂದ್ಬಿಟ್ಟು. ಮಹಲ್ಲುಗಳು ಸಾಮೂಹಿಕವಾಗಿ ತೀರ್ಮಾನವನ್ನು ತೆಗೆದುಕೊಂಡು ಬ್ರಿಟಿಷರಿಗೆ ಕಂದಾಯವನ್ನು ಅವರೇನು ನಿಗದಿ ಮಾಡಿರ್ತಾರೆ ಅದಕ್ಕೆ ಕಂದಾಯವನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಹಲ್ವಾರ್ ಪದ್ಧತಿ ಅಂತ ಇಲ್ಲಿ ಕರೀಲಾಗುತ್ತೆ. ಈ ಪದ್ಧತಿಯನ್ನು ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರೋದನ್ನು ಕೂಡ ನೋಡಲಾಗುತ್ತೆ ಮಕ್ಕಳ. ಏನು ಈ ಪದ್ಧತಿ ಅಂತ ಅಂದರೆ, ಈ ಪದ್ಧತಿ ಪ್ರಕಾರವಾಗಿ ಏನು, ಇಲ್ಲಿ ಮಹಲ್ಲುಗಳಲ್ಲಿ ತಾಲೂಕುಗಳಲ್ಲಿ ಏನು ಮಾಡಲಾಗುತ್ತೆ, ಸಣ್ಣ ಜಮೀನ್ದಾರರ ಒಂದು ಸಮೂಹ, ದೊಡ್ಡ ಜಮೀನ್ದಾರರ ಒಂದು ಸಮೂಹವನ್ನು, ಅಂದರೆ ಸಣ್ಣ ಹಿಡುವಳಿಯನ್ನು ಹೊಂದದಂಥವ್ರು, ಅಂದರೆ ಕಡಿಮೆ ಭೂಮಿಯನ್ನು ಹೊಂದಿರೋಂಥವ್ರನ್ನ ಒಂದು ಸಮೂಹ ಮಾಡಲಾಗುತ್ತೆ. ಸಣ್ಣ ಹಿಡುವಳಿದಾರರನ್ನ, ದೊಡ್ಡ ಹಿಡುವಳಿದಾರರನ್ನ ಒಂದು ಸಮೂಹವನ್ನಾಗಿ ಮಾಡಿ ಈ ಸಮೂಹಗಳು ಒಟ್ಟಿಗೆ ಬೇಸಾಯವನ್ನು ಮಾಡಿ ಆ ನಂತರದಲ್ಲಿ ಬಂದಂಥ ಆದಾಯದಲ್ಲಿ ಬ್ರಿಟಿಷರು ನಿಗದಿಪಡಿಸಿರುವಂತಹ ಕಂದಾಯವನ್ನು ಕಟ್ಟಿ ಉಳಿದಂತಹದನ್ನು ತಾವುಗಳು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು, ತಾವುಗಳು ಹಂಚಿಕೊಳ್ಳುವಂತಹ ಒಂದು ತೀರ್ಮಾನವನ್ನು ಈ ಒಂದು ಮಹಲ್ವಾರ್ ಪದ್ಧತಿಯಲ್ಲಿ ಜಾರಿಗೆ ಕೊಡಲಾಗುತ್ತೆ. ಈ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂಥವರು R.M. ಬರ್ಡ್ ಅನ್ನೋಂಥವ್ರು, ಜೊತೆಗೆ ಜೇಮ್ಸ್ ಥಾಮಸ್ ಅನ್ನೋಂಥವ್ರು ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಮಕ್ಕಳ. ಆದರೆ ಈ ಪದ್ಧತಿ ಏನಿದೆ, ಈ ಪದ್ಧತಿಯಲ್ಲೂ ಕೂಡ ಸಾಕಷ್ಟು ನ್ಯೂನತೆಗಳನ್ನು ಭಾರತೀಯ ರೈತರುಗಳು ಅನುಭವಿಸಬೇಕಾಗುತ್ತೆ. ಇಲ್ಲಿ ಕೇವಲ ಭಾರತೀಯ ಸಣ್ಣ ರೈತರಷ್ಟೇ ಅಲ್ಲ, ಇಲ್ಲಿ ಭಾರತೀಯ ದೊಡ್ಡ ಹಿಡುವಳಿದಾರರಿಗೂ ಕೂಡ ಬ್ರಿಟಿಷರ ಶೋಷಣೆಗೆ ಒಳಪಡೋದನ್ನು ನಾವಿಲ್ಲಿ ನೋಡಲಾಗುತ್ತೆ. ಯಾಕಂತ ಅಂದರೆ, ಅತಿ ತೀವ್ರವಾದಂತಹ ಮಳೆಯಿಂದ ಅಥವಾ ಬರಗಾಲದ ಪರಿಸ್ಥಿತಿಯಲ್ಲಿ ಅಥವಾ ಬೇರೆ ಒಂದು ಬೆಳೆಗೆ ರೋಗ ರುಜಿನ ಏನೋ ಒಂದು ಬಂದು ರೈತರು ತಾವು ನಿರೀಕ್ಷೆ ಪಟ್ಟಷ್ಟು ಬೆಳೆಯನ್ನು ಬೆಳಿಲಿಕ್ಕಾಗದೇ ಇದ್ರೂ ಕೂಡ, ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಆದರೂ ಕೂಡ ರೈತರಿಗೆ ಆದಾಯ ಬರಲಿ ಬಿಡಲಿ, ಆದರೆ ಇಂತಿಷ್ಟು ಹಣವನ್ನು ಅವರು ಕಡ್ಡಾಯವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಕಟ್ಟಲೇಬೇಕಾಗಿರುತ್ತೆ. ಇದು ರೈತರಿಗೆ ಒಂದು ರೀತಿಯಾಗಿ ಬಹಳಷ್ಟು ಸಂಕಷ್ಟವನ್ನು ಇದರಿಂದ ಎದುರಿಸಬೇಕಾಗಿರುವಂಥ ಪರಿಸ್ಥಿತಿಗೆ ಅವರು ಬಂದುಬಿಡ್ತಾರೆ. ಇನ್ನು ನೆಕ್ಸ್ಟ್ ಒನ್ ಏನಂತ ಅಂದರೆ, ಇದಾದ ನಂತರವಾಗಿ ಮತ್ತೊಂದು ಪದ್ಧತಿ ಬರುತ್ತೆ, ಅದನ್ನು ನಾವು ರೈತವಾರಿ ಪದ್ಧತಿ ಅಂತ ಅಂದ್ಬಿಟ್ಟು ಈ ಪದ್ಧತಿಯನ್ನು ಕರೀಲಾಗುತ್ತೆ. ಬ್ರಿಟಿಷಿನವರು ಈ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ, ನಾವು ಭಾರತೀಯ ರೈತರಿಗೆ ಅನುಕೂಲಕರವಾಗಿ ಮಾಡಿಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ಪದ್ಧತಿಯನ್ನು ನಾವು ಜಾರಿಗೆ ತಂದಿದ್ದೀವಿ. ಈ ಪದ್ಧತಿ ನಾವು ಜಾರಿಗೆ ತಂದಿದ್ದೇನೆ ಭಾರತೀಯ ರೈತರ ಉದ್ಧಾರಕ್ಕಾಗಿ ಅನ್ನುವಂತಹ ಒಂದು ಅನಿಸಿಕೆಯನ್ನು ಬ್ರಿಟನ್ನಿನ ಒಬ್ಬ ಜನಾಭಿಪ್ರಾಯ ಆಗಿರುತ್ತೆ. ಅಲ್ಲಿನ ಜನಾಭಿಪ್ರಾಯ, ಬ್ರಿಟನ್ನಿಯವರ ಅಭಿಪ್ರಾಯ ಆಗಿರುತ್ತೆ ಅಥವಾ ಬ್ರಿಟಿಷರ ಅಭಿಪ್ರಾಯ ಇದಾಗಿರುತ್ತೆ. ಹಾಗಿದ್ರೆ ಯಾರು ಇದನ್ನು ಅಲೆಕ್ಸಾಂಡರ್ ರೀಡ್ ಅನ್ನೋ ಅಂಥವರು ಈ ಪದ್ಧತಿಯನ್ನು ಪ್ರಾಯೋಗೀಕರಿಸಲಾಗುತ್ತೆ. ಆ ನಂತರದಲ್ಲಿ ಈ ಪದ್ಧತಿಯನ್ನು ಜಾಸ್ತಿ ಜಾರಿಗೆ ತಂದಂಥವ್ರು, ಹೆಚ್ಚು ಜಾರಿಗೆ ತಂದಂತಿದ್ದೇನೆ ಥಾಮಸ್ ಹೆಕ್ಟರ್ ಮನ್ರೋ ಅನ್ನೋಂಥವ್ರು ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು. ಬಂಗಾಳ, ಬಿಹಾರ, ಮದ್ರಾಸ್ ಪ್ರಾಂತ್ಯಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದೇನೆ ಮನ್ರೋ ಅನ್ನೋಂಥವ್ರು. ಥಾಮಸ್ ಹೆಕ್ಟರ್ ಮನ್ರೋರವರು ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಹಾಗಿದ್ರೆ ಈ ಪದ್ಧತಿಯ ಪ್ರಕಾರವಾಗಿ
ಏನೇನು ನಿರ್ಬಂಧ ಆಯಿತು ಅಂದರೆ ಇಲ್ಲಿಯ ಪದ್ಧತಿಯ ಪ್ರಕಾರವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಮೀಡಿಯೇಟರ್ ಇರ್ತಾ ಇರಲಿಲ್ಲ. ರೈತರೇ ಇಲ್ಲಿ ಭೂಮಿಯ ಒಡೆಯನಾಗಿರ್ತಾನೆ. ಉಳುವವನನ್ನೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟನ್ ಸರ್ಕಾರ ಉಳುವವನನ್ನೇ ಭೂಮಿಯ ಒಡೆಯನನ್ನಾಗಿ ಇಲ್ಲಿ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಜಮೀನ್ದಾರನ ಅಥವಾ ಮಧ್ಯಸ್ಥಿಗನ ಶೋಷಣೆ ಇಲ್ಲಿ ಇರೋದಿಲ್ಲ. ಆದರೆ ರೈತನು ಭೂಮಿಯನ್ನು ಒಡೆಯನನ್ನಾಗಿ ಈ ಉಳುವವನನ್ನೇ ಅಥವಾ ರೈತನನ್ನೇ ಮಾಡಿದ್ರೂ ಕೂಡ ಸರ್ಕಾರ ಏನು ಮಾಡುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದಷ್ಟು 50% ರೈತ ಬೆಳೆದಂತಹ ಬೆಳೆಯಲ್ಲಿ 50% ಬೆಳೆಯನ್ನು ಕಡ್ಡಾಯವಾಗಿ ಅವರು ಏನಂತ ಅಂದರೆ ಕಟ್ಟಲೇಬೇಕಾಗುತ್ತೆ, ಕಂದಾಯವನ್ನು ಕಟ್ಟಲೇಬೇಕಾಗಿರುತ್ತೆ. ಇದು ಒಂದು ರೀತಿಯಾಗಿ ರೈತರಿಗೆ ಬಹಳ ಸಂಕಷ್ಟ ತಂದು ಕೊಡ್ಬಿಡುತ್ತೆ. 30 ವರ್ಷಗಳವರೆಗೆ ಇದನ್ನು ನಿಗದಿಪಡಿಸಲಾಗುತ್ತೆ, ಆ ನಂತರ ಅದನ್ನು ನವೀಕರಿಸ್ಬೋದು ಅನ್ನುವಂಥ ಉದ್ದೇಶದಿಂದ ರೈತರಿಗೆ ಈ ಪದ್ಧತಿಯು ಕೂಡ ಒಂದು ರೀತಿಯಾಗಿ ಲಾಭದಾಯಕ ಆಗಿರೋದಿಲ್ಲ. ಯಾಕೆ ಅಂತ ಅಂದರೆ ಯಾರು ರೈತರು ಈ ಪದ್ಧತಿಯ ಪ್ರಕಾರವಾಗಿ ಏನಾದರೂ ಕೂಡ ಕಂದಾಯ ಕಟ್ಟಲಿಲ್ಲ ಅಂತ ಅಂದರೆ ಆ ರೈತರು ತಮ್ಮ ಭೂಮಿಯ ಹಕ್ಕನ್ನು ಕಳ್ಕೊಂಡು ಬಿಡ್ತೀರಾ, ಭೂಮಿಯನ್ನು ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಲಾಗಿರುತ್ತೆ ಬ್ರಿಟಿಷ್ ಸರ್ಕಾರ. ಹಾಗಾಗಿ ಏನಂತ ಅಂದರೆ ರೈತರು ಎಲ್ಲ ಕಾಲದಲ್ಲೂ ಕೂಡ ಬ್ರಿಟಿಷರು ಏನು ನಿಗದಿ ಮಾಡಿರ್ತಾರೆ ಆ ಒಂದು ಕಂದಾಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಬ್ರಿಟಿಷರು ರೈತರಿಗೆ ವಿಧಿಸ್ತಿದ್ದಂತಹ ಕಂದಾಯದ ನಿರೀಕ್ಷೆ ಹೆಚ್ಚಿರುತ್ತೆ. ಆದರೆ ರೈತರಿಗೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪಗಳಾದಂಥ ಸಂದರ್ಭದಲ್ಲಿ ಬೆಳೆಗೆ ತಕ್ಕ ಆದಂಥ ಆದಾಯ ಬರದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಡ್ಡಾಯವಾಗಿ ಬ್ರಿಟಿಷರಿಗೆ ಅವರು ಕಟ್ಟಬೇಕಾಗಿರುತ್ತೆ ಅಂದರೆ ಕಂದಾಯವನ್ನು ಕಟ್ಟಬೇಕಾಗಿರುತ್ತೆ. ಇದು ರೈತರಿಗೆ ಒಂದು ರೀತಿಯಾಗಿ ನಿರ್ಗತಿಕರನ್ನಾಗಿ ಮಾಡಿಬಿಡುತ್ತೆ. ರೈತರು ಕಂದಾಯವನ್ನು ಕಟ್ಟಲಿಕ್ಕೆ ಆಗದಲೇ ಎಲ್ಲಿ ಭೂಮಿಯನ್ನು ಕಳ್ಕೊಂಡು ಬಿಡ್ತೀವಿ ಅನ್ನುವಂಥ ಉದ್ದೇಶದಿಂದ ಅವರು ಲೇವಾದೇವಿದಾರರಿಂದ ಸಾಲವನ್ನು ಪಡೆದು ಅವ್ರೇನು ಮಾಡ್ತಾ ಇರ್ತಾರಂತ ಅಂದರೆ ಕಂದಾಯವನ್ನು ಕಟ್ತಾರೆ. ಹೀಗಾಗಿ ಈ ಲೇವಾದೇವಿದಾರರ ಹಾವಳಿ ಈ ಒಂದು ಪದ್ಧತಿಯಿಂದ ಹೆಚ್ಚಾಗೋದನ್ನು ಕೂಡ ನೋಡಲಾಗುತ್ತೆ. ರೈತರೇನಾಗ್ತಾರೆ, ಈ ಒಂದು ಪದ್ಧತಿಯಿಂದ ನಿರ್ಗತಿಕರಾಗಿ ಶೋಷಣೆಗೊಳಗಾಗಿ ಅವರು ಕೂಡ ಬೀದಿಗೆ ಬರುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಈ ರೀತಿಯಾಗಿ ಈ ಬ್ರಿಟಿಷರು ಜಾರಿಗೆ ತಂದಂಥ ಈ 3 ಪದ್ಧತಿಗಳೇನಿದೆ, ಈ 3 ಪದ್ಧತಿಗಳು ಕೂಡ ಭಾರತೀಯ ರೈತರಿಗೆ ಯಾವುದೇ ರೀತಿಯಾದಂತಹ ಲಾಭದಾಯಕವಾಗಿರೋದಿಲ್ಲ. ಇದರ ಉದ್ದೇಶ ರೈತರಿಂದ ಚೆನ್ನಾಗಿ ದುಡಿಸ್ಕೊಳ್ಳೋ ಅಂಥದ್ದು, ಬ್ರಿಟಿಷರು ಲಾಭವನ್ನು ಪಡೆಯೋದು, ಪರೋಕ್ಷವಾದಂಥ ರೀತಿಯಲ್ಲಿ ಬ್ರಿಟಿಷರು ಲಾಭವನ್ನು ಪಡೆಯೋದು ಅತ್ಯಂತ ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಹಾಗಿದ್ರೆ ಈ ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ವ್ಯವಸ್ಥೆಯಿಂದ ಯಾವೆಲ್ಲ ಪರಿಣಾಮಗಳಾಗುತ್ತೆ? ಬ್ರಿಟಿಷರು ಜಾರಿಗೆ ತಂದಂಥ ಈ ಭೂಕಂದಾಯ ವ್ಯವಸ್ಥೆಯಿಂದ ಬಹಳಷ್ಟು ದುಷ್ಪರಿಣಾಮಗಳು ಭಾರತೀಯ ರೈತರ ಮೇಲಾಗುತ್ತೆ. ಅಂದರೆ ಇಲ್ಲಿ ಇದು ಬ್ರಿಟಿಷರಿಗೆ ಮಾತ್ರ ಇದು ಲಾಭದಾಯಕವಾಗಿರುತ್ತೆ. ಭಾರತೀಯ ರೈತರು ಇದರಿಂದ ಬಹಳಷ್ಟು ಶೋಷಣೆಗೆ ಒಳಗಾಗ್ತಾರೆ, ನಿರ್ಗತಿಕರಾಗ್ತಾರೆ, ಹಲವಾರು ಜನ ಸಾಲಿಗರಾಗ್ಬಿಡ್ತಾರೆ, ಬೀದಿಗೆ ಬೀಳುವಂಥ ಪರಿಸ್ಥಿತಿಗೆ ಅವರು ಬಂದ್ಬಿಡ್ತಾರೆ. ಈ ಒಂದು ಬ್ರಿಟಿಷರು ತಂದಂಥ ಈ ಪದ್ಧತಿಯಿಂದಾಗಿ ಜಮೀನ್ದಾರರೆಂಬುವಂತಹ ಶೋಷಿತ ವರ್ಗ ಇಲ್ಲಿ ಉಟ್ಕೊಳ್ಳುತ್ತೆ. ಜೊತೆಗೆ ಲೇವಾದೇವಿದಾರರೆನ್ನುವಂತಹ ಒಂದು ವರ್ಗಕ್ಕೆ ಇದು ಉತ್ತೇಜನವನ್ನು ನೀಡುತ್ತೆ, ಅವರ ಬೆಳವಣಿಗೆಗೆ ಉತ್ತೇಜನವನ್ನು ಇಲ್ಲಿ ನೀಡಲಾಗುತ್ತೆ. ಈ ಪದ್ಧತಿಯಿಂದ ಭೂಮಿಯು ಒಂದು ಕೇವಲ ಮಾರಾಟದ ವಸ್ತುವಾಗಿ ಮಾತ್ರ ಮಾರ್ಪಾಟಾಗುತ್ತೆ. ಜೊತೆಗೆ ಈ ಪದ್ಧತಿಯಲ್ಲಿ ಏನು ಭೂಮಿಯನ್ನು ಅಲ್ಲಿ ಬೆಳೀತಿದ್ರಲ್ಲ ರೈತರು ಬೆಳೆಯನ್ನು, ಆ ಬೆಳೆಯಲ್ಲಿ ಇಲ್ಲಿ ಕೃಷಿ ಬೆಳೆಗಿಂತಲೂ ವಾಣಿಜ್ಯ ಬೆಳೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಲಾಗುತ್ತೆ, ಹೆಚ್ಚು ಪ್ರಾಶಸ್ತ್ಯವನ್ನು ಬ್ರಿಟಿಷರು ನೀಡ್ತಾರೆ. ಯಾಕಂತ ಅಂದರೆ ಈ ಟೈಮಲ್ಲಾಗಲೇ 18ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದಾಗಿ ಕೈಗಾರಿಕೆಗಳಿಗೆ ಅನುಗುಣವಾಗಿರುವಂತಹ ಕಚ್ಚಾ ಪದಾರ್ಥಗಳನ್ನು ರೈತರು ಬೆಳಿಬೇಕಾಗುತ್ತೆ. ಈ ರೀತಿಯಾಗಿ ಬಹಳಷ್ಟು ರೀತಿಯಾದಂತಹ ಹಲವಾರು ರೀತಿಯಾದಂತಹ ಸಂಕಷ್ಟಗಳಿಗೆ ರೈತರು ಇಲ್ಲಿ ಒಳಗಾಗೋದನ್ನು ನೋಡಲಾಗುತ್ತೆ. ಇದೆಲ್ಲ ಕೂಡ ಮಕ್ಕಳ ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಕಂದಾಯ ವ್ಯವಸ್ಥೆಯಿಂದಾದಂತಹ ಬದಲಾವಣೆಗಳಾಯಿತು. ಇನ್ನು ನೆಕ್ಸ್ಟ್ ಏನಂತ ಅಂದರೆ
ಬ್ರಿಟಿಷರು ಜಾರಿಗೆ ತಂದಂಥ ಆಧುನಿಕ ಶಿಕ್ಷಣದ ಪ್ರಸಾರದ ಬಗ್ಗೆ ತಿಳ್ಕೊಳ್ಳೋದೇ ಆದರೆ ತಾವೆಲ್ಲರೂ ಕೂಡ ಬ್ರಿಟಿಷರು ಯಾಕೆ ಇಲ್ಲಿ ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಪ್ರಸಾರ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿದ್ರು, ಯಾಕೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು ಅನ್ನೋದನ್ನು ನೋಡೋದೇ ಆದರೆ, ಪ್ರಾಚೀನ ಭಾರತದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳ ಪುರಾತನ ಕಾಲದಲ್ಲಿ ವಿದ್ಯೆ ಅನ್ನೋದು, ಶಿಕ್ಷಣ ಅನ್ನೋದು ಕೇವಲ ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತ ಆಯಿತು. ಆ ನಂತರದಲ್ಲಿ ಬಂದಂತಹ ರಾಜವಂಶಗಳ ಕಾಲದಲ್ಲಿ, ಅದರಲ್ಲೂ ಕೂಡ ಮುಸಲ್ಮಾನರ ಕಾಲದಲ್ಲಿ ಸ್ವಲ್ಪ ಮಾರ್ಪಾಟನ್ನು ಶಿಕ್ಷಣದ ಒಂದು ನೀಡಿಕೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವಷ್ಟು ಮಾರ್ಪಾಟುಗಳಾದವು. ಆ ನಂತರದಲ್ಲಿ ಬಂದಂತಹ ಬ್ರಿಟಿಷರು ಏನು ಮಾಡ್ತಾರಂತ ಅಂದರೆ, ಶಿಕ್ಷಣದಲ್ಲಿ, ಭಾರತೀಯ ಶಿಕ್ಷಣದಲ್ಲಿ ಹಲವಾರು ರೀತಿಯಾದಂತಹ ಮಾರ್ಪಾಟುಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಇಲ್ಲಿ ಯಾಕಂದರೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರವಾಗಿ ಅವರು ತಮ್ಮ ಮಕ್ಕಳಿಗೆ ಆಗಿರ್ಬೋದು, ಆಂಗ್ಲ ಮಕ್ಕಳಿಗೆ ಅಥವಾ ಆಂಗ್ಲೋ ಇಂಡಿಯನ್ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ನೀಡುವಂತಹ ಒಂದು ಯಕ್ಷ ಪ್ರಶ್ನೆ ಬರುತ್ತೆ. ಆಗ ಯಾವ ರೀತಿಯಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಅವ್ರಿಗೆ ಒಂದು ದೊಡ್ಡ ಪ್ರಶ್ನೆ ಆದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ಮತ್ತು ಆಂಗ್ಲನ್ ಮಕ್ಕಳಿಗೆ ಮಾತ್ರ ಏನಂತ ಅಂದರೆ, ಅವರು ಕೆಲವು ಸಮುದಾಯದವರಿಗೆ ಮಾತ್ರ ಅವರು ಪ್ರಾರಂಭದಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಾರೆ. ಆದರೆ ಆ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಆಧುನಿಕ ಶಿಕ್ಷಣಕ್ಕೆ, ಭಾರತದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡಿದಂಥವರು ಪ್ರಥಮರು ಯಾರು ಅಂತ ಕೇಳ್ಬೋದು ಪ್ರಶ್ನೆನ. ಭಾರತದಲ್ಲಿ ಆಧುನಿಕ ಶಿಕ್ಷಣವನ್ನು ಉತ್ತೇಜಿಸಿದವರು, ಅದನ್ನು ನೀಡಬೇಕು ಭಾರತದಲ್ಲಿರುವಂತಹ ಮಕ್ಕಳಿಗೂ ಅಂತ ಉತ್ತೇಜನವನ್ನು ನೀಡಿದಂಥವರು ವಾರನ್ ಹೇಸ್ಟಿಂಗ್. ವಾರನ್ ಹೇಸ್ಟಿಂಗನು ಆಧುನಿಕ ಶಿಕ್ಷಣ ಪದ್ಧತಿಗೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಉತ್ತೇಜಿಸಿದಂತಹವರು ವಾರನ್ ಹೇಸ್ಟಿಂಗ್ ಆಗ್ತಾನೆ. ಇದೇ ಒಂದು ಉದ್ದೇಶದಿಂದ ಕಲ್ಕತ್ತಾದಲ್ಲಿ ಮದರಸ ಅನ್ನುವಂಥ ಒಂದು ಕಾಲೇಜನ್ನು ಅವರು ಸ್ಥಾಪನೆಯನ್ನು ಮಾಡ್ತಾರೆ, ವಾರನ್ ಹೇಸ್ಟಿಂಗ್. ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿಯಾದಂಥವರು ಜೋನಾಥನ್ ಡೊಂಕನ್ ಅನ್ನುವಂಥವ್ರು, ಇವರು ಕೂಡ ಏನಂತ ಅಂದರೆ ಬನರಸದಲ್ಲಿ ಒಂದು ಸಂಸ್ಕೃತ ಶಾಲೆಯನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ಕೇಳ್ತಾರೆ, ಜೋನಾಥನ್ ಡೊಂಕನ್ ರವರು ಸ್ಥಾಪನೆ ಮಾಡಿದಂತಹ ಶಾಲೆ ಯಾವುದು ಅಂದರೆ ಬನರಸದಲ್ಲಿ ಒಂದು ಸಂಸ್ಕೃತ ಕಾಲೇಜನ್ನು ಅವರು ಸ್ಥಾಪನೆ ಮಾಡೋದನ್ನು ನೋಡಲಾಗುತ್ತೆ. ಆ ನಂತರದಲ್ಲಿ ಅವರು ಆ ಒಂದು ಇದನ್ನು ಮಾಡಲಾಗುತ್ತೆ. ನೆಕ್ಸ್ಟ್ ಏನಂತ ಅಂದರೆ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ವಿಸ್ತರಣೆಯನ್ನು ಮಾಡಿದಂಥವ್ರು, ಭಾರತದಲ್ಲಿ ವಿಸ್ತರಿಸಿದಂಥವರು, ಉತ್ತೇಜನ ನೀಡಿದ್ದು ವಾರನ್ ಹೇಸ್ಟಿಂಗ್ ಆದರೆ ಅದಕ್ಕೆ ವಿಸ್ತರಣೆಯನ್ನು ಮಾಡಿದಂಥದ್ದು, ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಭಾರತದಲ್ಲಿ ವಿಸ್ತರಿಸುವಂತಹದಕ್ಕೆ ಪ್ರೋತ್ಸಾಹವನ್ನು ನೀಡಿದಂಥದ್ದು ಚಾರ್ಲ್ಸ್ ಗ್ರಾಂಟ್ ಅನ್ನೋಂಥವ್ರು. ಈ ರೀತಿಯಾಗಿ ಆಧುನಿಕ ಶಿಕ್ಷಣ ಪದ್ಧತಿ ಹಂತವಾದಂಥ ರೀತಿಲಿ ಭಾರತದಲ್ಲಿ ಬೆಳೀತಾ ಬರುತ್ತೆ ಅದರಲ್ಲೂ ಕೂಡ ಏನಾಗುತ್ತೆ, 1828ರಲ್ಲಿ ಭಾರತದಲ್ಲಿ ವಿಲಿಯಂ ಬೆಂಟಿಂಕ್ ಅನ್ನುವಂತಹ ಗವರ್ನರ್ ಜನರಲ್ ಬರುವಂಥ ಸಂದರ್ಭ, ಆ ಬ್ರಿಟಿಷ್ ಗವರ್ನರ್ ಜನರಲ್ ಬಂದಂಥ ಸಂದರ್ಭದಲ್ಲಿ ಶಿಕ್ಷಣದಲ್ಲಿ ಮತ್ತಷ್ಟು ಮಾರ್ಪಾಟನ್ನು ಭಾರತದಲ್ಲಿ ತರುವಂಥ ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಕಾರ್ಯಾಂಗದಲ್ಲಿದ್ದಂಥ ಸದಸ್ಯರಾಗಿರುವಂಥವರನ್ನು ಲಾರ್ಡ್ ಮೆಕಾಲೆ, ಇವರು ಕಾನೂನಿನ ಸಲಹೆಗಾರರಾಗಿರ್ತಾರೆ ಕಾರ್ಯಾಂಗದಲ್ಲಿ, ಅವರನ್ನು ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾರಂದರೆ ಒಂದು ಟೀಮನ್ನು ಮಾಡಿ, ಒಂದು ತಂಡವನ್ನು ಮಾಡಿ ಯಾವ ರೀತಿಯಾದಂಥ ಶಿಕ್ಷಣವನ್ನು ಭಾರತೀಯರಿಗೆ ನೀಡಬೇಕು ಅಂತ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ಒಂದು ತಂಡವನ್ನು ನೇಮಕ ಮಾಡಲಾಗುತ್ತೆ. ಯಾರು? ವಿಲಿಯಂ ಬೆಂಟಿಂಕನ ಒಂದು ಗವರ್ನರ್ ಜನರಲ್ ಆಗಿದ್ದಂಥ ವಿಲಿಯಂ ಬೆಂಟಿಂಕ್ ರವರು ಲಾರ್ಡ್ ಮೆಕಾಲೆರವರನ್ನು ಏನಂತ ಅಂದರೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ಭಾರತದಲ್ಲಿ ಕೊಡ್ಬೋದು ಅನ್ನೋದಕ್ಕೆ ಅವ್ರನ್ನ ನೇಮಕವನ್ನು ಮಾಡಲಾಗುತ್ತೆ. ಆಗ ಮೆಕಾಲೆ ಏನಂತ ಅಂದರೆ, ಲಾರ್ಡ್ ಮೆಕಾಲೆ ಸುದೀರ್ಘವಾಗಿ ಯೋಚನೆಯನ್ನು ಮಾಡಿ ಸುದೀರ್ಘವಾಗಿ ಅಧ್ಯಯನವನ್ನು ಮಾಡೋದ್ರ ಮೂಲಕ ಅವರು ತಮ್ಮ ವರದಿಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಅವರು ಭಾರತೀಯರು ರಕ್ತ ಮಾಂಸದಲ್ಲಿ ಮಾತ್ರ ಅವರು ಭಾರತೀಯರಾಗಿರಬೇಕು ವಿನಃ
ಅವರ ಆಸೆ, ಅವರ ಅಭಿರುಚಿ, ಅವರ ಅಭಿಪ್ರಾಯ ಮತ್ತು ಬುದ್ಧಿವಂತಿಕೆಯಲ್ಲಿ ಅವರು ಇಂಗ್ಲೀಷರಾಗಬೇಕು. ಆ ರೀತಿಯಾದಂಥ ಶಿಕ್ಷಣವನ್ನು ನಾವು ಅವರಿಗೆ ನೀಡಬೇಕು. ಮೂಲತಃ ರಕ್ತ ಮಾಂಸದಲ್ಲಿ ಹುಟ್ಟಿನಿಂದ ನಾವು ಭಾರತೀಯರಾಗಿರೋದನ್ನ ಅವ್ರನ್ನ ಪರಿವರ್ತನೆ ಮಾಡೋದಕ್ಕಾಗೋದಿಲ್ಲ. ಅವರು ಭಾರತೀಯರು ಅನ್ನೋದು ಕೇವಲ ರಕ್ತ ಮಾಂಸದಲ್ಲಿ ಇರಬೇಕು. ನಾವು ಅವರಿಗೆ ಇಡೀ ಬ್ರಿಟನ್ ಸಂಸ್ಕೃತಿಯನ್ನು, ಬ್ರಿಟನ್ನಿನ ಅಭಿರುಚಿಯನ್ನು, ಅವರ ಅಭಿಪ್ರಾಯವನ್ನು, ಅವರ ನಾಲೆಡ್ಜನ್ನು ಅಲ್ಲಿ ನಾವು ಬೆಳೆಸಬೇಕು ಅನ್ನುವಂಥದ್ದು ಒಂದು ವರದಿಯಲ್ಲಿ ಸಲ್ಲಿಸೋದ್ರ ಮೂಲಕವಾಗಿ ಇಂಗ್ಲೀಷ್ ಶಿಕ್ಷಣಕ್ಕೆ ಆತ ಪ್ರೋತ್ಸಾಹವನ್ನು ನೀಡ್ತಾನೆ. ಮೆಕಾಲೆಯ ವರದಿ ಅನ್ವಯವಾಗಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾನಂತ ಅಂದರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಲಾಗುತ್ತೆ. ಇಂಗ್ಲೀಷ್ ಶಿಕ್ಷಣ ಸರಿಸುಮಾರು 18ನೇ ಶತಮಾನದಲ್ಲಿ 1830ರಿಂದ ಈಚೆಗೆ ಇಂಗ್ಲೀಷ್ ಶಿಕ್ಷಣ, ಇಂಗ್ಲೀಷ್ ಮಾಧ್ಯಮ ಅನ್ನೋಂಥದ್ದು ಶಿಕ್ಷಣದಲ್ಲಿ ಬರೋದನ್ನು ನಾವು ನೋಡಲಾಗುತ್ತೆ. ಈ ರೀತಿಯಾಗಿ ಕ್ರೈಸ್ತ ಶಾಲೆಗಳು ಭಾರತದಲ್ಲಿ ಪ್ರವೇಶವನ್ನು ಮಾಡೋದನ್ನು ನೋಡಲಾಗುತ್ತೆ. ಕ್ರೈಸ್ತ ಮಿಷನರಿ ಶಾಲೆಗಳು ಭಾರತದಲ್ಲಿ ಪ್ರವೇಶವನ್ನು ಮಾಡಲಾಗುತ್ತೆ. ಇಂಗ್ಲೀಷ್ ಒಂದು ಅಭಿರುಚಿಯಾದಂತಹ ಭಾಷೆ ಆಗೋದನ್ನು, ದೇಶಾದ್ಯಂತ ಅದ್ಭುತವಾದಂತಹ ಭಾಷೆ ಕಲಿಕೆಯಲ್ಲಿ, ಶಿಕ್ಷಣದಲ್ಲಿ ಒಳ್ಳೆಯ ಭಾಷೆಯಾಗಿ ಮಾರ್ಪಾಟಾಗೋದನ್ನು ನೋಡಲಾಗುತ್ತೆ. ಇದಾದ ನಂತರವಾಗಿ ಬಂದಂಥವರು ಲಾರ್ಡ್ ಡಾಲೌಸಿ, ವಿಲಿಯಂ ಬೆಂಟಿಂಕನ ನಂತರವಾಗಿ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ಡಾಲೌಸಿ ಏನು ಮಾಡ್ತಾರೆ, ಶಿಕ್ಷಣದಲ್ಲಿ ಇನ್ನಷ್ಟು ಭಾರತದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ತರಬಹುದು ಅನ್ನುವಂಥ ಉದ್ದೇಶದಿಂದ ಅದು ಚಾರ್ಲ್ಸ್ ವುಡ್ 1854ರಲ್ಲಿ ಚಾರ್ಲ್ಸ್ ವುಡ್ನ ಒಂದು ಆಯೋಗವನ್ನು ನೇಮಕ ಮಾಡಲಾಗುತ್ತೆ. ಚಾರ್ಲ್ಸ್ ವುಡ್ನ ಆಯೋಗ ಏನಂತ ಅಂದರೆ ಅದು ಕೂಡ ತನ್ನ ವರದಿಯನ್ನು ನೀಡ್ತಾರೆ ಲಾರ್ಡ್ ಡಾಲೌಸಿಗೆ. ಅದರ ಅನ್ವಯವಾಗಿ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಆ ಚಾರ್ಲ್ಸ್ ವುಡ್ನ ಆಯೋಗದಲ್ಲಿ ಮುಂಬೈ, ಮದ್ರಾಸ್ ಮತ್ತು ಕಲ್ಕತ್ತಾದಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಆ ವರದಿಯಲ್ಲಿರುತ್ತೆ. ಆ ವರದಿಯ ಅನ್ವಯವಾಗಿಯೇ ಲಾರ್ಡ್ ಡಾಲೌಸಿ ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಈ ರೀತಿಯಾಗಿ ಆಧುನಿಕ ಶಿಕ್ಷಣ ಪದ್ಧತಿ, ಬ್ರಿಟಿಷರ ಇಂಗ್ಲೀಷ್ ಶಿಕ್ಷಣ ಪದ್ಧತಿ ಭಾರತದಲ್ಲಿ ಹಂತ ಹಂತವಾದಂಥ ರೀತಿಯಲ್ಲಿ ಬೆಳೀತಾ ಬರುತ್ತೆ. ನೀವಿದರಲ್ಲಿ ವಾರನ್ ಹೇಸ್ಟಿಂಗ್, ಜೋನಾಥನ್ ಡೊಂಕನ್, ಅದಾದ ನಂತರವಾಗಿ ವಿಲಿಯಂ ಬೆಂಟಿಂಕ್ ಮೆಕಾಲೆ ಆಗಿರ್ಬೋದು, ಚಾರ್ಲ್ಸ್ ಗ್ರಾಂಟ್ ಆಗಿರ್ಬೋದು, ಮತ್ತು ಲಾರ್ಡ್ ಡಾಲೌಸಿ ಆಗಿರ್ಬೋದು, ಜೊತೆಗೆ ಚಾರ್ಲ್ಸ್ ವುಡ್, ಇವರಷ್ಟು ಜನದ ಹೆಸರನ್ನ ಮತ್ತು ಅವರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಎಜುಕೇಷನ್ಗೆ ಅದನ್ನು ಕೂಡ ತಾವುಗಳು ಒಂದು ಟಿಪ್ಪಣಿಯನ್ನು ಮಾಡಿಕೊಂಡು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದಾದ ನಂತರವಾಗಿ ಒನ್ ವರ್ಡ್ ಕ್ವಶನ್ಸ್ ಜಾಸ್ತಿ ಅದರಲ್ಲಿ ಬರುತ್ತೆ. ಹಾಗಾಗಿ ಇದಾದ ನಂತರವಾಗಿ ಭಾರತದಲ್ಲಿ ಬ್ರಿಟಿಷರು ಶಿಕ್ಷಣವನ್ನು ನೀಡಿದ್ರಿಂದಾಗಿ ಭಾರತೀಯರ ಅಭಿರುಚಿಯಲ್ಲಿ, ಅವರ ಮನೋಧೋರಣೆಯಲ್ಲಿ, ಅವರ ಅಭಿಪ್ರಾಯಗಳಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಯಿತು, ಅವರ ಚಿಂತನೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಯಿತು, ಬ್ರಿಟಿಷ್ ಶಿಕ್ಷಣದಿಂದ ಪರಿಣಾಮವಾಗಿ ಭಾರತದ ಮೇಲೆ ಪ್ರಭಾವ ಹೇಗೆ ಬೀರ್ತು, ಬ್ರಿಟಿಷ್ ಶಿಕ್ಷಣ ಪರಿಣಾಮದಿಂದಾಗಿ ಭಾರತೀಯರಲ್ಲಾದಂಥ ಭಾರತದ ಶಿಕ್ಷಣದ ಮೇಲಾಗಿರ್ಬೋದು, ಭಾರತೀಯರ ಜನರ ಅಭಿಪ್ರಾಯ, ಅಭಿರುಚಿ, ಮನೋಧೋರಣೆ ಇವುಗಳ ಮೇಲೆ ಯಾವ ರೀತಿಯಾದಂತಹ ಬದಲಾವಣೆಗಳಾಯಿತು ಅನ್ನೋದನ್ನು ನಾವು ನೋಡೋದೇ ಆದರೆ ಮಕ್ಕಳ, ಬ್ರಿಟಿಷರೇನಾದರೂ ಕೂಡ ನಮಗೆ ಶಿಕ್ಷಣವನ್ನು ನೀಡಲಿಲ್ಲ ಅಂದಿದ್ದರೆ ನಾವಿನ್ನೂ ಕೂಡ ಅದೇ ಮೌಢ್ಯತೆ ನಮ್ಮಲ್ಲಿರ್ತಾ ಇತ್ತು, ಅದೇ ಸಂಕುಚಿತ ಭಾವನೆ ನಮ್ಮಲ್ಲಿರ್ತಾ ಇತ್ತು, ಅದೇ ಅನಕ್ಷರತೆ ನಮ್ಮಲ್ಲಿರ್ತಾ ಇತ್ತು. ಪ್ರಾಪಂಚಿಕ ಅರಿವು ನಮಗೆ ಇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣವನ್ನು, ನಮಗೆ ಇಂಗ್ಲೀಷ್ ಶಿಕ್ಷಣವನ್ನು ನೀಡಿದ್ರಿಂದಾಗಿ ಭಾರತೀಯರಲ್ಲಿ ಒಂದು ರೀತಿಯಲ್ಲಿ ಹೇಳ್ಬೇಕಂತ ಅಂದರೆ ಅವರಲ್ಲಿ ಪ್ರಜಾಪ್ರಭುತ್ವ ಭಾವನೆ ಬೆಳೀತು, ರಾಷ್ಟ್ರೀಯವಾದದ ಭಾವನೆ ಬೆಳೆಯಿತು, ಐಕ್ಯತೆ ಭಾವನೆ ಅನ್ನೋದು ಅವರಲ್ಲಿ ಬೆಳೀತಾ ಹೋಗುತ್ತೆ. ಎಲ್ಲ ವಿಚಾರಗಳನ್ನು ವೈಚಾರಿಕವಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಅವರಿಗೆ ಬೆಳೀತಾ ಹೋಗುತ್ತೆ. ಅವರಲ್ಲಿ ಆ ರೀತಿಯಾದಂತಹ ಅವರ
ಮನೋಧೋರಣೆಯಲ್ಲಿ ಬಹಳಷ್ಟು ಚಿಂತನೆಗಳಲ್ಲಿ ಅವರು ಬದಲಾವಣೆ ಆಗೋದನ್ನ ನೋಡಲಾಗುತ್ತೆ. ಜೊತೆಗೆ ಇಲ್ಲಿ ರಾಷ್ಟ್ರಾಭಿಮಾನ, ಪ್ರಾಂತ್ಯಾಭಿಮಾನ, ಭಾಷಾಭಿಮಾನಗಳು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದಾಗಿ ಸಾಹಿತ್ಯಗಳಲ್ಲಿ ಮತ್ತು ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ ಬಹಳಷ್ಟು ಬರವಣಿಗೆಗಳಲ್ಲಿ ಹೆಚ್ಚು ಪ್ರಗತಿಯನ್ನು ಭಾರತೀಯರು ಕಾಣ್ತಾರೆ. ವೃತ್ತಪತ್ರಿಕೆಗಳು ಬೆಳವಣಿಗೆ ಆಗುತ್ತೆ. ವೃತ್ತಪತ್ರಿಕೆಗಳ ಮೂಲಕವಾಗಿ ಇಡೀ ಭಾರತೀಯರಲ್ಲಿ ಒಂದು ರೀತಿಲಿ ರಾಷ್ಟ್ರ ಪ್ರೇಮವನ್ನು, ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸಲಿಕ್ಕೆ ಅತಿ ಪ್ರಮುಖವಾದಂತಹ ಕಾರಣಗಳಲ್ಲಿ ಒಂದಾಗುತ್ತೆ. ಅಷ್ಟೇ ಅಲ್ಲ, ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದ ವಿದ್ಯಾವಂತ ವರ್ಗ ಒಂದುಟ್ಕೊಳ್ಳುತ್ತೆ ನಮ್ಮಲ್ಲಿ. ಅಂದರೆ ಅಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗೆ ಕಾರಣಕರ್ತರಾದಂಥ ವಿದ್ಯಾವಂತರ ಒಂದು ವರ್ಗ ಉಟ್ಕೊಳ್ಳುತ್ತೆ. ರೂಸೋ, ಮಾಂಟೆಸ್ಕೋ ಅಂತಹ ಬಹಳ ಅದ್ಭುತವಾದಂತಹ ಚಿಂತಕರು, ತತ್ವಜ್ಞಾನಿಗಳು ನಮ್ಮಲ್ಲಿ ಉಟ್ಕೊಳ್ಳೋದನ್ನ ಇಲ್ಲಿ ನಾವು ನೋಡಲಾಗುತ್ತೆ. ಜೊತೆಗೆ ನಮಗೆ ಬೇರೆ ದೇಶದ ಸ್ವಾತಂತ್ರ್ಯದ ಚಳುವಳಿ ಅರಿವಾಗುತ್ತೆ. ನಿಮಗೆ ರಷ್ಯಾ ಕ್ರಾಂತಿ, ಅಮೇರಿಕಾ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ ಇದೆಲ್ಲ ಕೂಡ ಅವ್ರು ಹೇಗೆ ಫ್ರೀಡಮ್ ಆದರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಗಳು, ಅಲ್ಲಿಗೆ ಅದರ ಅರಿವು ನಮಗಾಗುತ್ತೆ. ಟೋಟಲ್ ಆಗಿ ಹೇಳ್ಬೇಕಂತ ಅಂದರೆ ಭಾರತೀಯರಲ್ಲಿ ಏನು ಬಾವಿಯೊಳಗಿನ ಕಪ್ಪೆ ರೀತಿ ಇದ್ದಂತಹ ಭಾರತೀಯರಿಗೆ ವಿಶಾಲವಾದ ಪ್ರಪಂಚದ ಚಿತ್ರಣ ಗೊತ್ತಾಗುತ್ತೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಅದು ಬರುತ್ತೆ. ಅದ್ರ ಜೊತೆಗೆ ಪ್ರಾಪಂಚಿಕ ಅರಿವು ಅವರಿಗೆ ಗೊತ್ತಾಗುತ್ತೆ. ಮುಂದೊಂದು ದಿನ 1857 ದಂಗೆಗೆ ಕಾರಣ ಆಗಿ ಮುಂದೊಂದು ಸುದೀರ್ಘವಾಗಿ ಆದಂತಹ ಯುದ್ಧಗಳಾಗಿರ್ಬೋದು, ಪತ್ರಿಕೋದ್ಯಮದಲ್ಲಿ ಅದ್ರ ಮೂಲಕ ರಾಷ್ಟ್ರ ಪ್ರೇಮವನ್ನು ಬೆಳೆಸಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಬ್ರಿಟಿಷ್ ಸರ್ಕಾರ, ಅದರಲ್ಲೂ ಕೂಡ ಮೆಕಾಲೆ ವರದಿ ಮೂಲಕವಾಗಿ ನಮಗೆ ಕೊಟ್ಟಂತಹ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಏನಂತ ಅಂದರೆ ಭಾರತೀಯರ ಮೇಲೆ ಅತ್ಯಂತ ಪ್ರಮುಖವಾದಂತಹ ಬಹಳಷ್ಟು ರೀತಿಯಾದಂತಹ ಧನಾತ್ಮಕವಾದಂತಹ ಪರಿಣಾಮಗಳನ್ನು ಬೀರಲಾಗುತ್ತೆ. ಇದಷ್ಟು ಕೂಡ ಬ್ರಿಟಿಷರು ಭಾರತದಲ್ಲಿ ತಂದಂತಹ ಭೂಕಂದಾಯ ವ್ಯವಸ್ಥೆಗಳ ಬಗ್ಗೆ ಮತ್ತು ಬ್ರಿಟಿಷರು ಯಾವ ರೀತಿಯಾಗಿ ಶಿಕ್ಷಣವನ್ನು ಪ್ರಸಾರ ಮಾಡಿದ್ರು ಭಾರತದಲ್ಲಿ, ಈ ಒಂದು ಅವರು ತಂದಂತಹ ಶಿಕ್ಷಣದ ಪ್ರಭಾವದಿಂದಾಗಿ, ಪರಿಣಾಮದಿಂದಾಗಿ ಭಾರತದಲ್ಲಾದಂತಹ ಬದಲಾವಣೆಗಳೇನು ಅನ್ನೋದ್ರ ಬಗ್ಗೆ ಇಷ್ಟು ತಿಳ್ಕೊಳ್ಳಿಕ್ಕೆ ಸಾಕು. ಇಷ್ಟು ಎಕ್ಸಾಮ್ ದೃಷ್ಟಿಯಿಂದ 10ನೇ ತರಗತಿಯಲ್ಲಿರುವಂತಹ ಕಲಿಕಾ ಪಠ್ಯಾಂಶದ ದೃಷ್ಟಿಯಿಂದ ಇಷ್ಟು ಮಾಹಿತಿಗಳನ್ನು ತಾವು ಅಭ್ಯಾಸ ಮಾಡಿಕೊಂಡು ಕೇಳಿಕೊಂಡ್ರೆ ಸಾಕು. ಇನ್ನು ಮುಂದಿನ ತರಗತಿಯಲ್ಲಿ ನಾನು 1773ರಿಂದ 1935ರವರೆಗಿನ ಭಾರತದಲ್ಲಿನ ಸಂವಿಧಾನದ ಬೆಳವಣಿಗೆ, ಬ್ರಿಟಿಷರ ಕಾಲದಲ್ಲಿನ ಭಾರತದಲ್ಲಿನ ಸಂವಿಧಾನದ ಬೆಳವಣಿಗೆ, ಬ್ರಿಟಿಷರು ತಂದಂತಹ ಕಾಯ್ದೆಯ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ